ಇನ್ನು ಬಸನಗೌಡ ದದ್ದಲ್ ಮತ್ತು ಫ್ಯಾಮಿಲಿಗೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬೆಳಗ್ಗೆ ಇಡಿ ಅಧಿಕಾರಿಗಳನ್ನ ನೋಡ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ ಫ್ಯಾಮಿಲಿಯವರು. ಬಸನಗೌಡ ದದ್ದಲ್ ಮತ್ತು ಫ್ಯಾಮಿಲಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಡನ್ ಆಗಿ ಎಂಟ್ರಿ ಕೊಟ್ಟಂತಹ ಇಡಿ ಅಧಿಕಾರಿಗಳನ್ನ ನೋಡ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ. ಇಡಿ ಅಧಿಕಾರಿಗಳನ್ನ ನೋಡಿ ದದ್ದಲ್ ಪತ್ನಿ ಮತ್ತು ದದ್ದಲ್ ಇಬ್ರು ಕೂಡ ಶಾಕ್ ಆಗಿದ್ದಾರೆ. ಇಡಿ ಪರಿಶೀಲನೆಯ ವೇಳೆ ದದ್ದಲ್ ಪತ್ನಿ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಇಡಿ ದಾಳಿಯ ಹಿನ್ನೆಲೆ ಈವರೆಗೂ ಆಹಾರವನ್ನ ಸೇವಿಸಿದ ದದ್ದಲ್ ಪತ್ನಿ ತಿಂಡಿಯೂ ಕೂಡ ಸೇವಿಸ್ತಾ ಇಲ್ಲ, ಊಟವನ್ನ ಕೂಡ ಮಾಡ್ತಾ ಇಲ್ವಂತೆ. ದದ್ದಲ್ ಹಾಗೂ ಪತ್ನಿ ಮೊಬೈಲ್, ಬ್ಯಾಂಕ್ ಪಾಸ್ಬುಕ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆಪ್ತ ವಲಯದ ಬ್ಯಾಂಕ್ ಖಾತೆಗಳ ಬಗ್ಗೆಯೂ ಕೂಡ ಇಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ದದ್ದಲ್ ಆಸ್ತಿ ವಿವರ ಹಾಗೂ ಬಿಸಿನೆಸ್ ವಹಿವಾಟು ಬಗ್ಗೆ ಪ್ರಶ್ನೆಯನ್ನ ನಿರಂತರವಾಗಿ ಕೇಳ್ತಾ ಇದ್ದಾರೆ. ಸುಮಾರು 7 ಗಂಟೆಯಿಂದ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಲಹಂಕ, ಬೆಂಗಳೂರು, ಬಸನಗೌಡ ದದ್ದಲ್ ನಿವಾಸ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸಡನ್ ಆಗಿ ಎಂಟ್ರಿ ಕೊಟ್ಟಂತಹ ಇಡಿ ಅಧಿಕಾರಿಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಇಡಿ ಫ್ಯಾಮಿಲಿ. ದದ್ದಲ್ಗೆ ಸೇರಿದಂತಹ ವಿಲ್ಲಾದಲ್ಲಿ ಮುಂದುವರೆತೆಗ ಇಡಿ ತಲಾಶ್. ಬೆಂಗಳೂರಿನಲ್ಲಿ ಯಲಹಂಕದಲ್ಲಿರುವಂತಹ ದದ್ದಲ್ ವಿಲ್ಲಾ, ಈ ವಿಲ್ಲಾಕ್ಕೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ದದ್ದಲ್ ನಿವಾಸಕ್ಕೆ ಊಟ ತರಿಸಿಕೊಂಡಂತಹ ಅಧಿಕಾರಿಗಳು ಅಲ್ಲಿಗೆ ಊಟವನ್ನ ತರಿಸಿಕೊಂಡು ಸೇವಿಸ್ತಾ ಇದ್ದಾರೆ. ಊಟ ಪಾರ್ಸೆಲ್ ತಂದಂತಹ ದದ್ದಲ್ ಮನೆ ಕೆಲಸದ ಹುಡುಗ ಇಡಿ ಅಧಿಕಾರಿಗಳ ಕಾರಿನಲ್ಲೇ ಹೋಗಿ ಊಟವನ್ನ ತೆಗೆದುಕೊಂಡು ಬಂದು ಕೊಟ್ಟಿದ್ದಾನೆ. ಇಡಿ ಅಧಿಕಾರಿಗಳು ತಲಾಶನ್ನ ಮುಂದುವರೆಸಿದ್ದಾರೆ. ಊಟಕ್ಕೆ ವಿರಾಮವನ್ನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ತಲಾಶ್ ಕೂಡ ಮುಂದುವರಿತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು. ಈಗ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗರಾಜು, ಈಗ ದದ್ದಲ್ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಶಾಕ್ ಆಗಿದೆ ಇಡೀ ಕುಟುಂಬ. ಸೊ ಅವರ ಪತ್ನಿ ಊಟವನ್ನ ಸೇವಿಸ್ತಾ ಇಲ್ವಂತೆ. ಯಾವ ರೀತಿ ನಡೀತಾ ಇದೆ ತಲಾಶ್? ಪ್ರೆಸೆಂಟ್ ಈ ಸಿಚುವೇಶನ್ ಹೇಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗಿ. ಹೌದು ಮಾನಸ, ಏನಂತಂದರೆ ಇದು ಬೆಳಗ್ಗೆ ಏನಂತಂದರೆ ಇಡಿ ಅಧಿಕಾರಿಗಳು ದದ್ದಲ್ ಅವರ ಮನೆಗೆ ಯಲಹಂಕದ ಬಳಿ ಇರುವಂಥ ದದ್ದಲ್ ಅವರ ನಿವಾಸಕ್ಕೆ ಬಂದು ಇಡಿ ಅಧಿಕಾರಿಗಳನ್ನ ನೋಡಿದ ಕೂಡಲೇ ಏನು ಬಸವನಗೌಡ ದದ್ದಲ್ ಅವರ ಪತ್ನಿ ಕಣ್ಣೀರನ್ನು ಸುರಿಸ್ತಾರೆ. ಕಣ್ಣೀರನ್ನು ಸುರಿಸಿದ ನಂತರ ಅವರು ಬ್ರೇಕ್ಫಾಸ್ಟನ್ನು ಕೂಡ ಮಾಡದೆ ಮಧ್ಯಾಹ್ನ ಊಟವನ್ನು ಕೂಡ ಸೇವಿಸದೆ ಹಾಗೆ ಕೂರ್ತಿದ್ದಾರೆ. ಅವರ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಅವರ ಬ್ಯಾಂಕ್ ಪಾಸ್ ಪುಸ್ತಕ ಸೇರಿದಂತೆ ಅವರ ದಾಖಲೆಗಳನ್ನು, ಅವರ ಪತ್ನಿಯ ದಾಖಲೆಗಳು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿತ್ತು ಮತ್ತು ಯಾವ ಕಡೆ ಹೋಗಿತ್ತು ಅಂತ ಹೇಳಿ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರೋಂಥದ್ದು. ಜೊತೆಗೆ ಏನು ಇದು ಮಧ್ಯಾಹ್ನದ ನಂತರ ಊಟವನ್ನು ತರಿಸ್ಕೊಂಡು ಕೂಡ ಇದೇ ಜಾಗ ಈಗ ಏನು ಕ್ಯಾಬ್ ಡ್ರೈವರ್ ಇಡಿ ಅಧಿಕಾರಿಗಳ ಕ್ಯಾಬ್ ಡ್ರೈವರು ಮನೆ ಕೆಲಸದವರ ಕೈಲಿ ಒಂದು ಊಟವನ್ನು ತರಿಸ್ಕೊಂಡು ಊಟವನ್ನು ಮಾಡಿದ ನಂತರವೂ ತಲಾಶನ್ನು ಮುಂದುವರಿಸಿದ್ದಾರೆ. ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿವೆ ಅನ್ನೋ ಮೂಲ ಮಾಹಿತಿಗಳು ಕೂಡ ಸಿಕ್ಕಿವೆ. ಆದರೂ ಇಡಿ ಅಧಿಕಾರಿಗಳು ಮತ್ತು ಇನ್ನೂ ಒಂದು ಕಾರಿನಲ್ಲಿ ಈಗಾಗಲೇ ಆಗಮಿಸಿರುವಂತಹ ಇಡಿ ಅಧಿಕಾರಿಗಳು ಮತ್ತಷ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಬೀಳುವಂತಹ ಸಾಕಷ್ಟು ಮೂಲಗಳಿಂದ ತಿಳಿದು ಬಂದಿದೆ ಮಾನಸ. ಓಕೆ, ಥ್ಯಾಂಕ್ ಯು ಗಂಗರಾಜು, ನಿಮ್ಮ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.